ಪ್ರಾಬ್ಲಮ್ ನನ್ನದು ಬ್ಯಾಕ್ ಪೇನ್. ಅದು ನನಗೆ ಬಾಲ್ಯದಿಂದಲೂ ಉಂಟು. ಅಲ್ಲಿಂದ ಇಲ್ಲಿವರೆಗೂ ನನಗೆ ಅದು ಕಡಿಮೆ ಆದದಂತ ಇಲ್ವೇ ಇಲ್ಲ. ಸೆಕೆಂಡ್ ಆಗಿ ಇಚ್ಚಿಂಗ್ಸ್ ಪ್ರಾಬ್ಲಮ್, ಫುಲ್ ಬಾಡಿ ಅಲರ್ಜಿ, ಬರೀ ತುರಿಸುದು, ರಾತ್ರಿ ಎಲ್ಲ ನಿದ್ದೆ ಬರುದಿಲ್ಲ, ಸ್ಕಿನ್ ಎಲ್ಲ ಫುಲ್ ಡ್ಯಾಮೇಜ್ ಆಗುತ್ತೆ. ಇನ್ನೊಂದಾಗಿ ವೇಟ್ ಗೇನ್ ಆಗ್ತಾ ಇತ್ತು. ನಮಸ್ತೆ, ನಾವು ಉಡುಪಿ ಸ್ಥಳದಿಂದ ನಮ್ಮ ಜೊತೆ ನಿಶಾದ್ ಅನ್ಸುಮ್ ಅವತ್ತು ಫ್ಯಾಮಿಲಿ ಇದೆ. ಒಂದು ಫ್ಯಾಮಿಲಿಗೆ ಹೆಲ್ತ್ ರಿಲೇಟೆಡ್ ಏನಾದ್ರು ಒಂದು ಪ್ರಾಬ್ಲಮ್ಸ್ ಬಂತು ಹೇಳಿದ್ರೆ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ತುಂಬಾನೇ ಸಫರ್ ಆಗ್ತಾರೆ. ಬಟ್ ಈ ಫ್ಯಾಮಿಲಿಯ 3 ಜನ ಕೂಡ ತುಂಬಾನೇ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರು. ಹಾಗೆ ನಿಶಾದ್ ಅನ್ಸುಮ್ ಅವರು ಬೇಸಿಕಲಿ ಒಬ್ರು ಟೀಚರ್. ಇವರು ರೀಸೆಂಟ್ ಆಗಿ ಸಿಕ್ಕಿರುವಂತಹ ಈ ಒಂದು ಸಮ್ಮರ್ ಹಾಲಿಡೇಸ್ ಅಲ್ಲಿ ಬಹಳಷ್ಟು ಜನ ಅವರ ಎಷ್ಟೋ ಒಂದು ಟೈಮ್ ಅನ್ನ ಬೇರೆ ಬೇರೆ ರೀಸನ್ಸ್ ಗೋಸ್ಕರ ವೇಸ್ಟ್ ಮಾಡ್ತಾ ಇರ್ತಾರೆ. ಬಟ್ ಇವರು ಈ ಒಂದು ಟೈಮ್ ಅನ್ನ ಹೆಲ್ತ್ ಗೋಸ್ಕರ ಯೂಸ್ ಮಾಡ್ಕೊಂಡು, ಹಾಗೆ ಇವರು ತರಕಾರಿಗೆ ಬರೋದ್ರ ಮೂಲಕ ಅವರ ಹೆಲ್ತ್ ಅನ್ನ ಇಂಪ್ರೂವ್ಮೆಂಟ್ ಮಾಡೋದ್ರ ಜೊತೆಗೆ ಅವರ ಫ್ಯಾಮಿಲಿ ಹೆಲ್ತ್ ಅನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಹಾಗೆ ತುಂಬಾನೇ ಖುಷಿಯಾಗಿದ್ದಾರೆ. ಹಾಗಿದ್ರೆ ಆ ಒಂದು ಫ್ಯಾಮಿಲಿಯನ್ನ ಕೇಳ್ಕೊಂಡು ಬರೋಣ. ನೀವು ಸೆರೆಕೇರ್ ಥೆರಪಿ ನಂತರ ಯಾವ ರೀತಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡಿದ್ದೀರಾ ಅಂತ ಹೇಳಿ. ಬನ್ನಿ ಸಿಸ್ಟರ್. ನಮಸ್ತೆ ಸಿಸ್ಟರ್. ನಮಸ್ತೆ. ನೀವು ಸೆರೆಕೇರಿಗೆ ಬರೋ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರಾ? ನಾನು ಸೆರಾಕೆರ್ಗೆ ಬರುವ ಮೊದಲು ಮೇನ್ ಪ್ರಾಬ್ಲಮ್ ನನ್ನದು ಬ್ಯಾಕ್ ಪೇನ್. ಅದು ನನಗೆ ಬಾಲ್ಯದಿಂದಲೂ ಉಂಟು. ಅಲ್ಲಿಂದ ಇಲ್ಲಿವರೆಗೂ ನನಗೆ ಅದು ಕಡಿಮೆ ಆದದ್ದಂತ ಇಲ್ವೇ ಇಲ್ಲ. ಸೆಕೆಂಡ್ ಆಗಿ ಇಚ್ಚಿಂಗ್ಸ್ ಪ್ರಾಬ್ಲಮ್, ಫುಲ್ ಬಾಡಿ ಅಲರ್ಜಿ, ಬರೀ ತುರಿಸುದು, ರಾತ್ರಿ ಎಲ್ಲ ನಿದ್ದೆ ಬರುವುದಿಲ್ಲ, ಸ್ಕಿನ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿತ್ತು. ಇನ್ನೊಂದಾಗಿ ವೇಟ್ ಗೇನ್ ಆಗ್ತಾ ಇತ್ತು. ಮಾಡುದು ಒಂದು ಹೊತ್ತಿನ ಊಟ, ಮಧ್ಯಾಹ್ನದ್ದು ಮಾತ್ರ ಶಾಲೆಯಲ್ಲಿ ಮಕ್ಕಳ ಜೊತೆ, ಆದ್ರೂ ವೇಟ್ ಗೇನೇ ಆಗ್ತಾ ಇತ್ತು. ನಾನು ಸೆರಾಕೆರ್ ಬಗ್ಗೆ 1-2 ವರ್ಷದಿಂದ ಕೇಳಿದ್ದೇನೆ. ಆದ್ರೂ ನಾನು ಧೈರ್ಯ ಮಾಡಿಕೊಂಡು ಬಂದದ್ದು ನನ್ನ ತಮ್ಮ ಬರ್ಲಿಕ್ಕೆ ಶುರು ಮಾಡಿದ ನಂತರ. ನಾನು ಹೋಗ್ತಾ ಇದ್ದೇನೆ ಬನ್ನಿ ಅಕ್ಕ ಅಂತ ಮೇ 1 ತಾರೀಕಿಗೆ ಹೇಳಿದ್ದ, ನೈಟ್ 10 ಗಂಟೆಗೆ. ಮರು ದಿವಸವೇ ಬಂದು ಬಿಟ್ಟೆ. ಬಂದಾಗ ಇಲ್ಲಿ ಸ್ಟಾಕ್ ಅನ್ನು ನೋಡಿ ಡಾಕ್ಟರ್ ಹತ್ರ ಹೋಗುವಾಗ ಹೇಗೆ ಮದ್ದು ತಕೊಳ್ಳುದಿಲ್ಲ, ನಾವು ಮನೆಯಲ್ಲಿ ಇಡುವಾಗ್ಲೇ ಅರ್ಧಕ್ಕರ್ಧ ಜ್ವರ ಇಲ್ದ ಹಾಗೆ ಕಾಣ್ತದೆ. ಹಾಗೆ ಬಂದು ಹೋಗುವಾಗ ನಂಗೆ ಇಲ್ಲಿ ಏನೋ ಉಂಟು. ನಂಗೆ ಬಾಲ್ಯದಿಂದಲೂ ಮಸಾಜ್, ಅದು ಹೋಮಿಯೋಪತಿ, ಎಕ್ಸರ್ಸೈಸ್, ಮಣಿಪಾಲಲ್ಲಿ ನಾನು ರೆಗ್ಯುಲರ್ ಪೇಷಂಟ್. 10 ತಿಂಗಳ ಮಗುವಿನಿಂದ ನನಗೆ 24 ವರ್ಷ ವಯಸ್ಸಾಗುವವರೆಗೆ ಅಲ್ಲಿ ಪೇಷಂಟ್. ಹಾಗಾಗಿ ಎಷ್ಟು ಭರವಸೆ ಇರ್ಲಿಲ್ಲ. ಆದ್ರೂ ನೋಡುವ ಅಂತ ಬಂದೆ. ಮನೆಗೆ ಹೋದ್ಮೇಲೆ ಏನೋ ಇದೆ ಇದ್ರಲ್ಲಿ. ತಮ್ಮ ಒಂದು ವರ್ಡ್ ಯೂಸ್ ಮಾಡಿದ. ಎಲ್ಲ ಹೇಳ್ತಿದ್ರು ಬಿಸಿ ಬೆಡ್ ಅಲ್ಲಿ ಮಲಗಿಸುವುದು, 2 ಬೆಡ್ಶೀಟ್ ತಕೊಂಡು ಹೋಗ್ಬೇಕು ಅಂತ. ಇದು ಯಾವ ನಮೂನೆ ಅಂತ ಆಯ್ತು. ತಮ್ಮ ಹೇಳಿದ, ಅಕ್ಕ ವಿಟಮಿನ್ ಡಿ ಇಡೀ ಬಾಡಿಗೆ ಸಪ್ಲೈ ಆಗ್ತದೆ. ಆ ಒಂದು ವರ್ಡ್ ಅನ್ನು ಇಟ್ಕೊಂಡು ನಾನು ಬಂದು ಸೆಕೆಂಡ್ ಡೇ ಇಂದ ಒಂದೊಂದು ರಿಸಲ್ಟ್ ಬರ್ಲಿಕ್ಕೆ ಶುರು ಆಯ್ತು, ಒಂದೊಂದು ರಿಯಾಕ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಗ ಇಲ್ಲಿ ಕ್ಲಾಸ್ ಕೊಡ್ತಿದ್ರು ಮಾರ್ನಿಂಗ್. ಆ ಕ್ಲಾಸ್ ಕೇಳಿ ಹೋದಾಗ ಅದೇ ಆಗ್ತಿತ್ತು. ಇಲ್ಲ ಹಿಂದಿನ ದಿವಸ ಆದದ್ದು ಬೆಳಿಗ್ಗೆ ಬಂದು ಇಲ್ಲಿ ಅದರ ಬಗ್ಗೆ ಕ್ಲಾಸ್ ಆಗ್ತಾ ಇತ್ತು. ಹಾಗಾಗಿ ಒಂದು ಧೈರ್ಯ ಇತ್ತು, ರಿಯಾಕ್ಷನ್ ಆಗುದು, ಏನೋ ಒಂದು ಒಳ್ಳೇದಾಗ್ಲಿಕ್ಕೆ, ಏನೋ ಪಾಸಿಟಿವಿಟಿ ನನ್ನ ಬಾಡಿಯಲ್ಲಿ ಆಗ್ತಾ ಇದೆ ಅಂತ ನಂಗೆ ಒಂದು ಕ್ಲಿಯರ್ ಆಯ್ತು. ಮತ್ತೆ ಹೀಗೆ ಬರ್ತಾ ಇಚ್ಚಿಂಗ್ ಎಲ್ಲ ಸ್ಲೋಲಿ ಕಡಿಮೆ ಆಗ್ತಾ ಈಗ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಇಚ್ಚಿಂಗ್ ಎಂಬುದು ಫುಲ್ ಕ್ಲಿಯರ್ ಆಗಿದೆ. ಮತ್ತೆ ಇನ್ನೊಂದು ಬ್ಯಾಕ್ ಪೇನ್ ಹೇಳುದು, ಆ ಸೆರಕೆಗೆ ನೋಡಿಯೇ ಹೆದ್ರಿ ಅಡಗೆ ಕೂತಿದ ಹಾಗೆ ಇದು ಉಂಟು. ಕಂಪ್ಲೀಟ್ ಕ್ಲಿಯರ್ ಅಂತ ನಾನು ಹೇಳುದಿಲ್ಲ. ಅದೇ ನಾನು ಅರ್ಧ ಗಂಟೆ ಕಿಚನ್ ಅಲ್ಲಿ ಕೆಲಸ ಮಾಡುದು, ಹೋಗಿ ಮಲ್ಕೊಳ್ಳುದು, ಗ್ಯಾಸ್ ಅಲ್ಲಿ ಇದ್ದದ್ದು ಸುಟ್ಟೋದ್ರು ನಂಗೆ ಗೊತ್ತೇ ಆಗುದಿಲ್ಲ, ಅಷ್ಟು ನೋವು. ಹೇಳಿದ್ರೆ ಇಲ್ಲ ನನ್ನ ಬಾಡಿಯಲ್ಲಿ ಏನಾಗ್ತಾ ಇದೆ ನಂಗೆ ಗೊತ್ತುಂಟು. ಈಚೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಒಂದು ಅಡ್ಮಿಟ್ ಮಾಡುವಷ್ಟು ತುಂಬಾ ಸೀವಿಯರ್ ಪ್ರಾಬ್ಲಮ್ಸ್ ಅಲ್ಲ. ಈಚೆ ನಂಗೆ ಫ್ಯಾಮಿಲಿ, ಶಾಲೆ ಅದಷ್ಟು ಕಂಟ್ರೋಲ್ ಮಾಡುವಷ್ಟು ಅಲ್ಲ. ಇದು ಯಾವ ನಮೂನೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಟ್ರೀಟ್ಮೆಂಟ್ಸ್ ಇಲ್ಲ, ಆ ರೀತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಬಂದು ಹೋದ್ಮೇಲೆ ಏನೋ ಸ್ವಲ್ಪ ಗ್ಯಾಸ್ ಹತ್ರ ನಿಲ್ತಾ ಈಗ ನಾನು ಕಂಟಿನ್ಯೂಸ್ ಆಗಿ 2.5 ಗಂಟೆ ನಿಲ್ತೇನೆ. ಫುಲ್ ಕಂಪ್ಲೀಟ್ ಮಾಡಿ ಕ್ಲೀನ್ ಮಾಡಿಯೇ ಒಳಗೆ ಬೆಡ್ಗೆ ಹೋಗ್ತೇನೆ. ಅದೊಂದು ನಂಗೆ ತುಂಬಾ ಖುಷಿ ಆಯ್ತು. ಓಕೆ ಸಿಸ್ಟರ್, ಎಷ್ಟು ದಿನದಿಂದ ಸೆರೆಕೆರಿಗೆ ಬರ್ತಾ ಇದ್ದೀರಾ? ನಾನು ಇವತ್ತಿಗೆ 14 ಡೇಸ್ ಆಯ್ತು. 14 ಡೇಸ್ ಆಯ್ತು. ನೀವು ಸ್ಕಿನ್ ಅಲರ್ಜಿಗೆ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರಾ ಅಂತ ಹೇಳಿ ಹೇಳಿದ್ರಾ? ನೀವು ಇದಕ್ಕಿಂತ ಮುಂಚೆ ಸ್ಕಿನ್ ಪ್ರಾಬ್ಲಮ್ಸ್ ಗೆ ಹೊರಗಡೆ ಮೆಡಿಸಿನ್ ಏನಾದ್ರು ಮಾಡಿದೀರಾ? ಮಾಡಿದ್ದೇನೆ, ತುಂಬಾ ಆಯಿಂಟ್ಮೆಂಟ್ ಎಲ್ಲ ಮಾಡಿದ್ದೇನೆ. ಅದು ಹಚ್ಚುವಷ್ಟು ಮಾತ್ರ, ಹಚ್ಚುವ ತನಕ ಮಾತ್ರ. ಮತ್ತೆ ನನ್ನ ಫುಡ್ ಅಲ್ಲಿ ಏನಾದ್ರೂ ಒಂಚೂರು ಇನ್ಫೆಕ್ಷನ್ ಆದ್ರೆ ಮತ್ತೆ ಶುರು ಆಗುದು ಹಾಗೆ. ಆದ್ರೆ ಇಲ್ಲಿ ಬಂದ ನಂತರ ನಾನು ನೋಡಿದೆ ಇದ್ರಲ್ಲೂ ಹಾಗೆ ಆಗ್ತದೇನ ಅಂತ. ಮೊನ್ನೆ ಬಂಗಡೆ ಒಂದು ತಿಂದು ಒಂದು ಸಣ್ಣ ನಾನೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೆ. ಇಲ್ಲ, ಸ್ಟಾರ್ಟ್ ಆಗ್ಲಿಲ್ಲ, ಅಲ್ಲಿಗೆ ಕ್ಯೂರ್ ಆದದ್ದು ಮತ್ತೆ ಮೇಲಕ್ಕೆ ಬರ್ತಾ ಇಲ್ಲ. ಓಕೆ, ಹಾಗಿದ್ರೆ ನೀವು ಹೊರಗಡೆ ಎಲ್ಲ ಮೆಡಿಸಿನ್ ಮಾಡಿದ್ರ? ಇಲ್ಲಿ ಬರುವಾಗ ನಿಮಗೆ ಈ ಪ್ರಾಬ್ಲಮ್ಸ್ ಗೆ ಇಂಪ್ರೂವ್ಮೆಂಟ್ ಪಡ್ಕೊಳ್ತೇನೆ ಅಂತ ಹೇಳಿ ಬಿಲೀವ್ ಇತ್ತಾ? ಬಿಲೀವ್ ಅಷ್ಟಿರ್ಲಿಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ, ಬಾಲ್ಯದಿಂದಲೂ ಆಯಿಲ್ ಮಸಾಜ್ ಅದು ಇದು ದುಡ್ಡು ಖರ್ಚೋದು ಬೇರೆ, ಅದು ಸಹ ಉಂಟು. ಒಂದು ಆಯಿಲ್ ಮಸಾಜ್ಗೆ 1,000 ದಿನಕ್ಕೆ, ಫಿಸಿಯೋಥೆರಪಿಗೆ 500 ಅಥವಾ 1000 ಹಾಗೆ. ಎಲ್ಲದಕ್ಕೂ ದುಡ್ಡು ಖರ್ಚು ಮಾಡೋದು, ಆಟೋಗೂ ವೆಚ್ಚ ಮಾಡೋದು ಹಾಗೆ ಇತ್ತು. ಇಲ್ಲಿ ಮತ್ತೆ ಫ್ರೀ ಹೇಳುವಾಗ
ಎಂತದೇನೋ ಅಂತಾನೆ ಬಂದದ್ದು ನಾನು. ನಂಗೆ ಅಷ್ಟು ಬಿಲೀವ್ ಇರ್ಲಿಲ್ಲ. ಇರ್ಲಿಲ್ಲ. ಇಲ್ಲ, ಆದ್ರೆ ಸಾಫ್ಟ್ ಮಾತ್ರ ತುಂಬಾ ಹೋಪ್ ಹೇಳಿದ್ರು. ನಾನ್ ಬಂದದ್ದು 3 ಪ್ರಾಬ್ಲಮ್. ಇಲ್ಲಿ ಸ್ಕ್ಯಾನ್ ಮಾಡಿದಾಗ ಗೊತ್ತಾಯ್ತು, ಮೈಗ್ರೇನ್, ಸೈನಸ್, ಬ್ಲಡ್ ಇನ್ಫೆಕ್ಷನ್ ಅಷ್ಟಿತ್ತು. ಇವಾಗ ನೀವು ಒಂದು ಮಿರಾಕಲ್ ರಿಸಲ್ಟ್ ಅನ್ನು ಪಡ್ಕೊಂಡಿದ್ದೀರಾ, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸೆರಾಕೇರ್ ಬಗ್ಗೆ? ನಿಜವಾಗಿಯೂ ನಂಗೆ ಅನ್ಸುತ್ತೆ ಇದು ಒಂದು ದೇವರ ಅನುಗ್ರಹ ಅಂತ. ಸ್ಪೆಷಲಿ ಆಗಿ ಲೊಕೊಮೋಟಿವ್ ಡಿಸಬಿಲಿಟಿ ಇದ್ದವರಿಗೆ, ನಮ್ಮಂಥವರಿಗೆ, ನಮಗೆ ವಾಕಿಂಗ್, ಜಾಗಿಂಗ್ ಇದು ಯಾವುದೂ ಆಗುದಿಲ್ಲ. ನನ್ನ ಮನಸ್ಸಲ್ಲಿ ಆಗುದು. ನನಗೆ ಕಾಲು ಸರಿ ಇದ್ರೆ ನಾನೇ ಸ್ವತಃ ಜಾಗಿಂಗ್ ವಾಕಿಂಗ್ ಮಾಡಿ ನಾನು ಇಷ್ಟು ವೇಟ್ ಗೇನ್ ಮಾಡ್ಲಿಕ್ಕೆ ಬಿಡ್ತಾನೆ ಇರ್ಲಿಲ್ಲ ಅಂತ. ಅದು ನನಗೆ 10 ಕಿಲೋಮೀಟರ್ಗಿಂತ ಹೆಚ್ಚು ನಡಿಲಿಕ್ಕೆ ಆಗುದಿಲ್ಲ. ಅಂಥದ್ದು ಏನಾದ್ರೂ ಉಂಟಾ, ನಡೆಯದೇ ವೇಟ್ ಲಾಸ್ ಮಾಡ್ಕೊಳ್ಳುದು ಅಂತ ಹಾಗೆ ಮೈಂಡಲ್ಲಿ ಇತ್ತು. ಎಷ್ಟೋ ಸಲ ಪ್ರಯಾಸ ಮಾಡಿದ್ದೇನೆ, ಹಾಗೆ ನನಗೆ ವೇಟ್ ಲಾಸ್ ಆಗ್ಬೇಕು, ಊಟ ಬಿಟ್ಟು ಪ್ರಯೋಜನ ಇಲ್ಲ ಅಂತ ಗೊತ್ತುಂಟು, ಅದರಿಂದನೇ ದೇಹ ಬೆಳೆದದ್ದು ಅಂತ ಸಹ ನಂಗೆ ಕ್ಲಿಯರ್ ಆಯ್ತು. ಆದ್ರೆ ಇದು ನಮ್ಮಂಥವ್ರಿಗೆ ಒಂದು ದೇವರ ಅನುಗ್ರಹ ಅಂತಾನೆ ಹೇಳ್ತೀನಿ. ಮತ್ತೆ ವಯಸ್ಸಾದವರಿಗೆ, ಸ್ಪೆಷಲಿ ವಯಸ್ಸಾದವರಿಗೆ. ಓಕೆ ಸಿಸ್ಟರ್, ಬ್ರದರಿಗೆ ಕೂಡ ಬೇರೆ ಬೇರೆ ಪ್ರಾಬ್ಲಮ್ಸ್ ಇತ್ತು, ಅವ್ರು ಯಾವ ರೀತಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರು? ಅವರದ್ದು ಫಸ್ಟ್ ಹೇಳ್ಬೇಕಾದ್ರೆ ಎಲ್ಲೂ ಹೋಗುದಿಲ್ಲ, ಡಾಕ್ಟರ್ ಹತ್ರ ಹೋಗುದಿಲ್ಲ, ಮೆಡಿಸಿನ್ ಮದ್ದು ಏನು ಆಗುದಿಲ್ಲ. ಆದ್ರೆ ತಮ್ಮ ಹೇಳಿದ್ದಕ್ಕೆ ಅವನಿಗೆ ನಂಗೆ ಒಂದು ಆಗ್ತದ ನೋಡುವ ಅಂತ ಬಂದವರಿಗೆ ಇವರಿಗೂ ಕರ್ಕೊಂಡು ಹೋದಾಗ ನಂಗೆ ಇವರಿಗೆ ಚಾ ಬಿಡಿಸ್ಲಿಕ್ಕೆ ಆಗ್ಲಿಲ್ಲ ಇಷ್ಟು ವರ್ಷದಿಂದ. ಅದು ಆಟೋಮೆಟಿಕ್ ಆಗಿ ವಾಟರ್ ಥೆರಪಿ ಸ್ಟಾರ್ಟ್ ಆಗುವಾಗ ಚಾ ಬಿಡ್ಬೇಕು ಹೇಳಿದ್ರು. ಅವರಾಗಿ ನನಗೆ ಚಾ ಬೇಡ, ಜೀರಿಗೆ ಕಷಾಯ ಕೊಡಿ ಅಂತ. ನಾನೊಮ್ಮೆ ಶಾಕ್. ಅದು ಚಿಕನ್ ಬಿಟ್ಟು ಮತ್ತೆ ಮನೆಯಲ್ಲಿ ಎಲ್ಲ ಮಕ್ಕಳ ಬಾಯಲ್ಲೂ ಕೂಡ ಹೆಲ್ದಿ ಫುಡ್, ಫುಲ್ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಮನೆಯಲ್ಲಿ ಫುಲ್ ಹೆಲ್ದಿ ಫುಡ್ ಯೂಸ್ ಮಾಡ್ತಾ ಇದ್ದೇವೆ. ಮಗ ಸಹ ಆಲ್ಕಲೈನ್ ವಾಟರ್, ಆಸಿಡಿಕ್ ವಾಟರ್, ಅಮ್ಮ ಇದು ಕುಡಿಬಹುದಾ ಸ್ಪ್ರೈಟ್ ತಗೊಂಡು ಬಂದು, ಒಂದು ಡ್ರಾಪ್ ಕೂಡ ಇದು ಆಸಿಡಿಕ್ ಮಾಡ್ತಿದೆ. ಹಾಗೆ ಮಕ್ಕಳ ಬಾಯಲ್ಲೂ ಒಂದು ಆರೋಗ್ಯದ ಬಗ್ಗೆ ಮಾತುಕತೆ, ಅದೊಂದು ಖುಷಿ ಆಯ್ತು ಮನೆಯಲ್ಲಿ. ಮತ್ತೆ ಹೆಲ್ದಿ ಫುಡ್ ಫುಲ್ ರಾಗಿ ಯೂಸ್ ಮಾಡ್ತಾ ಇರ್ಲಿಲ್ಲ, ನನ್ನೊಬ್ಬಳಿಗೆ ಎಂತ ಮಾಡುದಂತ ಇತ್ತು ನಂಗೆ. ಈಗ ನಮ್ಮ ಫ್ಯಾಮಿಲಿ ಇಡೀ ಎಂತ ಹೆಲ್ದಿಗೆ ಹೇಳಿದ್ರೆ ಬರ್ತ. ನಿಮ್ ಮಗನಿಗೆ ಏನ್ ಪ್ರಾಬ್ಲಮ್ಸ್ ಇತ್ತು? ಅವನಿಗೆ ಒಂದು ರಿಂಗ್ವಾಮ್ ಇತ್ತು. ಹೀಗೆ ಜಸ್ಟ್ ಆಯಿಂಟ್ಮೆಂಟ್ ಎಲ್ಲ ಹಚ್ತಾ ಇದ್ದೆವು. ಮತ್ತೆ ಸೇಮ್ ನನ್ನ ಹಾಗೆ ಬಂಗಡೆ ತಿಂದ್ರೆ ಮೇಲೆ ಬರುದು, ಏನಾದ್ರು ನಂಜಿನ ಮೀನೆಲ್ಲ ತಿಂದ್ರೆ ಮತ್ತೆ ಸ್ಟಾರ್ಟ್ ಆಗುದು, ರಾತ್ರಿ ಎಲ್ಲ ತುರಿಸುದು. ಅದು 2 ಆಗಿತ್ತು, 2 ಫುಲ್ ಒಣಗಿದ್ದು. ಅದು ಮತ್ತೆ ಕಾಲು ನೋವು, ಸ್ವಲ್ಪ ಆಟ ಆಡಿದ್ರು ರಾತ್ರಿ ಬಂದು ತುಂಬಾ ಕೂಗುದು, ಕಾಲು ನೋವು ಅಂತ ಆಯಿಲ್ ಮಸಾಜ್ ಮಾಡಿದ್ರು ತುಂಬಾ ಹೊತ್ತು ಮಲಗುದೇ ಇಲ್ಲ, ಅಷ್ಟು ಒದ್ದಾಡುದು ಕಾಲು ನೋವಲ್ಲಿ. ಅದು ಒಂದ್ಸಲ ಮೇಡಮ್ ಹತ್ರ ನಿರುಷ ಮೇಡಮ್ ಹತ್ರ ಹೇಳುವಾಗ ನೋಡುವ ಕರ್ಕೊಂಡು ಬನ್ನಿ ಹೇಳಿದ್ರು. ಕರ್ಕೊಂಡು ಒಂದು ಮ್ಯಾಟಲ್ಲಿ ಮಲಗಿಸಿದಾಗ ಈಗ ಆಟ ಆಗ್ತಾನೆ ಇಡೀ ದಿನ, ರಜೆ ಅಲ್ಲ ಹೇಗಾದ್ರು. ನೋವು ಅಂತ ಹೇಳಲಿಲ್ಲ ಇಷ್ಟ. ಈಗ ಸೆರಕೆಗೆ ಬಂದ ನಂತರ ನೋವು ಹೇಳಲಿಲ್ಲ ನಮ್ಗೆಲ್ಲ. ಒಂದ್ಸಲ ನೋವು ಮೇಲೆ ಬಂತು, ಎಲ್ಲ ನೋವು ಒಂದ್ಸಲ ಮೇಲೆ ಬಂತು ಹೇಳುವಾಗ ಅದು ಪ್ರಾಬ್ಲಮ್ ಇದ್ರೆ ಅಂತವ್ರಿಗೆ ಒಂದ್ಸಲ ನೋವು ಗೊತ್ತಾಗ್ತದೆ ಅಂತ ಕಡಿಮೆ. ಇವಾಗ ನಿಮ್ದು ಸ್ಕಿನ್ ಪ್ರಾಬ್ಲಮ್ಸ್ ಕ್ಯೂರ್ ಆಗಿದೆ, ಕಾಲು ನೋವು ಇದೆಯಾ? ಏನೂ ಇಲ್ಲ ಅಲ್ವಾ? ಓಕೆ. ಟೋಟಲ್ ಆಗಿ ನಿಮ್ ಫ್ಯಾಮಿಲಿ ತುಂಬಾ ಖುಷಿಯಾಗಿದ್ದಾರೆ, ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡಿದ್ದೀರಾ. ಹಾಗಿದ್ರೆ ಸೆರಕೆರೆಗೆ ಬರೋರಿಗೆ ನೀವು ಟೋಟಲ್ ಆಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸಿಸ್ಟರ್? ಇದು ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಯಾಕಂದ್ರೆ ಈಗಿನ ಫುಡ್ ಅಲ್ಲಿ ಏನೇನು ಇಲ್ಲ, ವಾಟರ್ ಅಲ್ಲೂ ಸಹ ಇಲ್ಲ. ಹಾಗಾಗಿ ಇದು ಬೇಕು. ಇಲ್ಲಿ ಸ್ವಲ್ಪ ಕಾಯ್ಬೇಕಾಗ್ಬಹುದು, ಎಲ್ಲಿ ಕಾಯ್ಲಿಕ್ಕಿಲ್ಲ. ನಾವು ಒಂದು ಫೈಲ್ ಎಂಟ್ರಿ ಮಾಡ್ಬೇಕಾ ಹಾಸ್ಪಿಟಲ್ ಕಾಯ್ಬೇಕು, ಫೈಲ್ ಬರುವವರೆಗೂ ಕಾಯ್ಬೇಕು, ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ಲಿಕ್ಕೂ ಕಾಯ್ಬೇಕು, ದುಡ್ಡು ತಕೊಂಡು ಹೋಗ್ಲಿ ಕಟ್ಲಿಕ್ಕೂ ಅಲ್ಲಿ ಸಹ ವೇಟ್ ಮಾಡ್ಬೇಕು. ಸ್ವಲ್ಪ ವೇಟ್ ಮಾಡಿದ್ರು ನೀವು ಮಾತ್ರ ನಿಮ್ಮ ಮೇಲೆ, ನಿಮ್ಮ ಡೈಲಿಯ ದಿನನಿತ್ಯದ ಕೆಲಸ ನೀವೇ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಇರ್ಬೋದು. ಯಾರ ಮೇಲೂ ಡಿಪೆಂಡ್ ಆಗ್ಬೇಕಂತ ಇಲ್ಲ. ಬನ್ನಿ, ಎಲ್ಲರಿಗೂ ಬೇಕು. ಆದಷ್ಟು ಇನ್ಫಾರ್ಮೇಶನ್ ಕೊಡಿ. ನನಗೆ ಗೊತ್ತಾಗ್ಲಿಕ್ಕೆ 16 ವರ್ಷದಿಂದ ಇದೆ ಅಂತೆ. ನನಗೆ ಗೊತ್ತಾದದ್ದು ಕರೆಕ್ಟ್ ಮೊನ್ನೆ ಮೇ 1ಕ್ಕೆ. 2 ವರ್ಷದಿಂದ ಗೊತ್ತಿತ್ತು, ಬರೀ ಕಲ್ಲಿನ ಮೇಲೆ ಮಲಗಿಸುವುದು ಅಷ್ಟೇ ಗೊತ್ತಿತ್ತು. ವಿಟಮಿನ್ ಡಿ ಸಪ್ಲೈ ಆಗುದು ಅದು ಯಾವುದು ನನಗೆ ಗೊತ್ತಿರ್ಲಿಲ್ಲ. ಹಾಗೆ ಆದಷ್ಟು ಹೇಳಿ. ನಾನೇ ನನ್ನ ತಮ್ಮನಿಗೆ ಹೇಳಿದ್ದೇನೆ, ನನ್ನ ಕಡೆಯಿಂದ ನಿಮಗೆ ಎಷ್ಟು ನಾನು ಪ್ರೇ ಮಾಡಿದ್ದೇನೆ ಅಂತ ಇಲ್ಲ. ನನಗೆ ಒಂದು ಒಳ್ಳೆ ಇದು ಆರೋಗ್ಯಕ್ಕೆ ಒಂದು ಬೇಕಾದದ್ದು ನನ್ನ ಮನಸ್ಸಲ್ಲಿ ಒಂದು ಇತ್ತು, ಇಂಥದ್ದೊಂದು ಬೇಕು ಅಂತ. ಇದೊಂಥರ ನಂಗೆ ಕೆಲವೊಂದ್ಸಲ ಅನ್ಸುದು ಇದು ಕನಸ ಅಂತ, ಹೀಗೂ ಇರ್ತದ ಅಂತ. ಸುಮಾರು ಸಲ ಆಗುದು ಹೀಗೂ ಇರ್ತದ ಕನಸ. ಈಗ ಅಂದ್ರೆ ಬರೀ ಇಂಜೆಕ್ಷನ್ ಮೆಡಿಸಿನ್ ಅದೇ ಇರುದು, ಹೀಗೆ ಕ್ಯೂರ್ ಆಗುದು ಉಂಟ ಅಂತ ಆಗ್ತದೆ. ತುಂಬಾ ಖುಷಿ ಆಗ್ತದೆ ನೋಡಿ, ತುಂಬಾ ಖುಷಿ ಆಗ್ತದೆ. ನಾನು ಸಹ ನನ್ನ ಮನೆಯಿಂದ 6 ಜನರನ್ನು ಕರ್ಕೊಂಡು ಬರ್ತಾ ಇದ್ದೇನೆ. ಅವ್ರು ಹೇಳಿದ್ರು ನಿಂಗೆ ಆಗ್ಲಿ, ನಿನ್ನದು ಫಸ್ಟ್ ರಿಸಲ್ಟ್ ನೋಡ್ಕೊಳ್ತೇವೆ, ಆಮೇಲೆ ಬರ್ತೇವೆ ಅಂತ. ನನ್ನ ಅಮ್ಮ ಹಾಗೆಲ್ಲ ಹೋಗುವವರೆಲ್ಲ ಅವರು ಸಹ ನಿನ್ನೆಯಿಂದ ಬರ್ಲಿಕ್ಕೆ ಶುರು ಮಾಡಿದ್ರು. ನನಗೆ ಜೆಲ್ ಕ್ರಿಯೇಷನ್ ಆಗ್ತಾ ಇರ್ಲಿಲ್ಲ. 25% ಮಾತ್ರ ನನ್ನ ಬ್ಯಾಕ್ ಬೋನ್ ಅಲ್ಲಿ ಜೆಲ್ ಇದೆ, ಅದು ಸಹ ಖಾಲಿ ಆದ್ರೆ ನೀವು ಬೆಡ್ ರಿಡನ್ ಹೇಳಿದ್ರು. ಆಗ ನಾನು ಇವರಿಗೆ ಹೇಳಿದೆ, ನಾನು ಕಷ್ಟಪಟ್ಟು ಜಾಬ್ ತಗೊಂಡಿದ್ದು,
ಇನ್ನೂ 34 ವರ್ಷ ಆಗಿದ್ದು ನನಗೆ, 35 ವರ್ಷ ರನ್ನಿಂಗ್. 60 ವರ್ಷದಲ್ಲಿ ರಿಟೈರ್ಡ್ ತಗೊಳ್ತಿದ್ದ ಎಲ್ಲರೂ. ಆದ್ರೆ ನಾನ್ ಮಾತ್ರ 35-40 ವರ್ಷಕ್ಕೆ ರಿಟೈರ್ಮೆಂಟ್ ತಗೊಳ್ಬೇಕೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಫ್ಯಾಮಿಲಿ ಶಾಲೆ ಆಗ್ತಾನೆ ಇಲ್ಲ ಅಂತ ಹೇಳಿದೆ. ಈಗ ಮೊನ್ನೆ ಹೇಳಿದೆ, ನಾನು ಎಲ್ಲಿ ತನಕ ಜಾಬ್ ಮಾಡ್ತೇನೆ ಅಲ್ಲಿ ತನಕ ಸೆರಕೆಗೆ ಹೋಗ್ತೇನೆ, ನಾನು ಅಲ್ಲಿ ಇರುವ ತನಕ, ನಾನು ನನ್ನ ಉಸಿರಿರುವ ತನಕ ಆ ಜಾಬ್ ಮಾಡ್ಬೋದು ಅಂತ ನನಗೆ ಒಂದು ಹೋಪ್ಸ್ ಬಂದಿದೆ ಅಂತ ಹೇಳಿದೆ. ತುಂಬಾ ಖುಷಿ ಆಗ್ತದೆ ಮೇಡಮ್ ನನಗೆ. ನಾನು ಬರ್ತಾನು ಇರ್ತೇನೆ, ನನಗೆ ಯಾವಾಗ ಎಲ್ಲ ಆಗ್ತದೆ ಅಲ್ಲಿವರೆಗೆ ನಾನು ಬರ್ತೇನೆ. ಮತ್ತೆ ನನ್ನ ಹೈಟಿಗೆ ತಕ್ಕ ವೇಟ್ ಬರುವಷ್ಟು ನಾನು ಖಂಡಿತ ಬರ್ತೇನೆ. ಓಕೆ, ಕಂಟಿನ್ಯೂ ಮಾಡಿ ಥೆರಪಿಯನ್ನ. ಓಕೆ, ಥ್ಯಾಂಕ್ ಯು.